ಹಲೋ ಫ್ರೆಂಡ್ಸ್, ನಾವು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ವಿತ್ ಕೀ ಆನ್ಸರ್. ಮೇ 14ರಂದು ನಡೆದಂತಹ ಪರೀಕ್ಷೆ ಇದಾಗಿತ್ತು. ಇದನ್ನು ಸಾಲ್ವ್ ಮಾಡ್ತಾ ಹೋಗೋಣ ಇವತ್ತಿನ ಕ್ಲಾಸಲ್ಲಿ. ಇಲ್ಲಿ ಸಬ್ಜೆಕ್ಟ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ಬಾರೋಡ್ ಫ್ರಮ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಇರುವಂತಹ ವಿಷಯಗಳು ಹಾಗೂ ಅದನ್ನು ಯಾವ ದೇಶದಿಂದ ಎರವಲು ಪಡೆದಿದ್ದೀವಿ ಅನ್ನೋದನ್ನು ಮ್ಯಾಚ್ ಮಾಡಬೇಕಾಗುತ್ತೆ. ಮೊದಲನೇದು ಫಂಡಮೆಂಟಲ್ ರೈಟ್ಸ್. ಇಲ್ಲಿ ಉತ್ತರ ಮೆನ್ಷನ್ ಆಗಿರೋದ್ರಿಂದ ನಾವು ಕನ್ನಡದನ್ನು ತಗೊಳ್ಳೋಣ. ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳನ್ನು ನಾವು ಅಮೇರಿಕಾ ದೇಶದಿಂದ ತೆಗೆದುಕೊಂಡಿರುವಂಥದ್ದು. ಹಾಗಾದರೆ ಆಪ್ಷನ್ ಎ, ಬಿ ಅಲ್ಲ, ಆಪ್ಷನ್ 1, 2, 3 ಅಲ್ಲಿ ಮೂರಲ್ಲೂ ಏನಿದೆ? ಆಪ್ಷನ್ ಎ 2 ಇದೆ. ಮತ್ತು ಸಂಸದೀಯ ಸರ್ಕಾರ ವ್ಯವಸ್ಥೆ, ಪಾರ್ಲಿಮೆಂಟರಿ ಗೌರ್ಮೆಂಟ್ ವ್ಯವಸ್ಥೆಯನ್ನು ನಾವು ಬ್ರಿಟನ್ ದೇಶದಿಂದ ತೆಗೆದುಕೊಂಡಿರುವಂಥದ್ದು. ಹಾಗಾಗಿ ಬಿ 1 ಆಗುತ್ತೆ. ಸೊ ಇಲ್ಲಿ ಫಿಲ್ಟರ್ ಆಯಿತು. ಆಪ್ಷನ್ 2 ಆಗಿರ್ಬೋದು, ಇಲ್ಲ ಆಪ್ಷನ್ 3 ಆನ್ಸರ್ ಆಗಿರ್ಬೋದು. ಇನ್ನು ತುರ್ತು ಪರಿಸ್ಥಿತಿಯ ಅಧಿಕಾರ. ತುರ್ತು ಪರಿಸ್ಥಿತಿಯ ಅಧಿಕಾರ ಅಂತಂದರೆ ಹಿಟ್ಲರ್ ಜರ್ಮನಿಯವನು ತುರ್ತು ಪರಿಸ್ಥಿತಿಯನ್ನು ಹೇರ್ತಾನೆ ಇದ್ದ, ಹೀಗೆ ನೆನ್ಪಿಟ್ಕೊಳ್ಬೋದು. ಸೊ ತುರ್ತು ಪರಿಸ್ಥಿತಿಯ ಅಧಿಕಾರಿಗಳು ಜರ್ಮನಿ. ಸೊ C4 ಎಲ್ಲಿದೆ? ಆಪ್ಷನ್ 3 ಅಲ್ಲಿದೆ. ಲಾಸ್ಟ್ ಒಂದು ನೋಡ್ಬಿಡೋಣ, ರಾಜ್ಯ ನಿರ್ದೇಶಕ ತತ್ವಗಳು. ಇದು ಮೋಸ್ಟ್ ಫೇಮಸ್, ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ಇರುವಂಥದ್ದು. ರಾಜ್ಯ ನಿರ್ದೇಶಕ ತತ್ವಗಳು ಎಲ್ಲಿಂದ? ಐರ್ಲ್ಯಾಂಡಿಂದ. ಸೊ ದ ಆನ್ಸರ್ ಈಸ್ ಆಪ್ಷನ್ 3. ಓಕೆ, ನೆಕ್ಸ್ಟ್ With reference to central and state relation, the following House can pass the resolution to give power to the Parliament of India to acquire the power to legislate on any item in the state list. ಅಂದರೆ ಪ್ರಶ್ನೆಯನ್ನು ಕನ್ನಡದಲ್ಲೂ ಒಮ್ಮೆ ನೋಡೋಣ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಯಾವ ಸದನವು ಗೊತ್ತುವಳಿ ಅನುಮೋದನೆಗೊಳಿಸಿದ್ದಲ್ಲಿ ಭಾರತದ ಸಂಸತ್ತು ರಾಜ್ಯ ಪಟ್ಟಿಯಲ್ಲಿ ಬರುವ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಾಸನಗಳನ್ನು ಮಾಡಬಹುದು ಅಂತ ಕೇಳ್ತಾ ಇದೆ. ಇದಕ್ಕೆ ಸರಿಯಾದ ಉತ್ತರ ರಾಜ್ಯಸಭೆಯಲ್ಲಿ 2/3 ಸದಸ್ಯರಿಗಿಂತ ಕಡಿಮೆ ಇಲ್ಲದ ಬಹುಮತದ ಮೂಲಕ ಯಾವುದೇ ಶಾಸನವನ್ನು ಮಾಡಬಹುದಾಗಿದೆ. ನೆಕ್ಸ್ಟ್ 3ನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ಸಮಿತಿಯನ್ನು 1964ರಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಸಂಬಂಧಿಸಿದಂತೆ ರಚಿಸಲಾಗಿದೆ ಅಂತ ಕೇಳ್ತಾ ಇದ್ದಾರೆ. ನೆನ್ಪಿಟ್ಕೊಳ್ಳಿ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ. ದಟ್ ಈಸ್ ಸಂತಾನಂ ಕಮಿಟಿ. ಆಪ್ಷನ್ 1 ಸಂತಾನಂ ಕಮಿಟಿ ಉತ್ತರ ಆಗಿರುತ್ತೆ. 1964 ಇಸ್ವಿ ಕೂಡ ನೆನಪಿರಬೇಕಾಗತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ಅಪ್ರಾಪ್ರಿಯೇಷನ್ ಬಿಲ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಧನ ವಿನಿಯೋಗ ಮಸೂದೆಗೆ ಸಂಬಂಧಿಸಿರುವಂಥ ಅನುಚ್ಛೇದ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 114 ಬ್ರಾಕೆಟಲ್ಲಿ 1ನೇ ಅನುಚ್ಛೇದ. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿತ್ ರೆಫರೆನ್ಸ್ ಟು ದ ಪವರ್ ಆಫ್ ಇಂಡಿಯನ್ ಪ್ರೆಸಿಡೆಂಟ್ ದ ಫಾಲೋಯಿಂಗ್ ಆರ್ ಟ್ರೂ. ಅಂದರೆ ಯಾವುದೆಲ್ಲ ಇಂಡಿಯನ್ ಪ್ರೆಸಿಡೆಂಟಿಗೆ ಸಂಬಂಧಪಟ್ಟಂತೆ ಸರಿ ಅಂತ ಕೇಳ್ತಾ ಇದ್ದಾರೆ. ಹೆಡ್ ಆಫ್ ದ ಯೂನಿಯನ್ ಎಕ್ಸಿಕ್ಯೂಟಿವ್, ಕಾನ್ಸ್ಟಿಟ್ಯೂಷನಲ್ ಹೆಡ್, ಹೆಡ್ ಆಫ್ ದ ಗವರ್ಮೆಂಟ್, ಕಮಾಂಡರ್ ಇನ್ ಚೀಫ್ ಆಫ್ ಡಿಫೆನ್ಸ್ ಫೋರ್ಸ್, ಕ್ಯಾಬಿನೆಟ್ ಹೆಡ್ ಅಂತ ಕೇಳ್ತಾ ಇದ್ದಾರೆ. ಕನ್ನಡದಲ್ಲಿ ನೋಡೋಣ. ಭಾರತದ ರಾಷ್ಟ್ರಪತಿಯವರ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆ ಸರಿಯಾಗಿರುವಂಥದ್ದು. ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರು, ಸಂವಿಧಾನದ ಮುಖ್ಯಸ್ಥರು, ಸರಕಾರದ ಮುಖ್ಯಸ್ಥರು, ರಕ್ಷಣಾ ದಳದ ಮಹಾದಂಡನಾಯಕ ಹಾಗೂ ಕ್ಯಾಬಿನೆಟ್ನ ಮುಖ್ಯಸ್ಥರು. ಈ ಕೆಳಗೆ ನೀಡಿರುವಂತಹ ಸಂಕೇತವನ್ನು ಆಧರಿಸಿ ಸರಿಯಾದ ಆಯ್ಕೆಯನ್ನು ಹುಡುಕಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ 3 ABD. ಇಲ್ಲಿ ಅವರು ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರೂ ಆಗಿರ್ತಾರೆ, ಸಂವಿಧಾನದ ಮುಖ್ಯಸ್ಥರೂ ಆಗಿರ್ತಾರೆ ಹಾಗೂ ರಕ್ಷಣಾ ದಳದ ಮಹಾದಂಡನಾಯಕರು ಆಗಿರ್ತಾರೆ.
ಆದರೆ ಸರ್ಕಾರದ ಮುಖ್ಯಸ್ಥರು ಕೂಡ ಆಗಿರೋದಿಲ್ಲ ಹಾಗೂ ಕ್ಯಾಬಿನೆಟ್ ಮುಖ್ಯಸ್ಥರು ಕೂಡ ಆಗಿರೋದಿಲ್ಲ. ಎಂಟನೇ ಪ್ರಶ್ನೆ ನೋಡೋಣ. ಯಾವ ಘಟನೆಯ ತರುವಾಯ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ತಕ್ಷಣವೇ ನಿಲ್ಲಿಸಿದರು? ನಾನ್ ಕೋಆಪರೇಷನ್ ಮೂಮೆಂಟ್ ಅಂತೇನಿದೆ ಅದನ್ನು ಯಾವ ಘಟನೆಯನ್ನು ಆಧರಿಸಿ ತಕ್ಷಣವನ್ನೇ ಅದನ್ನು ನಿಲ್ಲಿಸ್ತಾರೆ ಅಂತಂದರೆ ಆಪ್ಷನ್ 2 ದಟ್ ಈಸ್ ಚೌರಿ ಚೌರಾ ಘಟನೆ. 1922ನೇ ಇಸ್ವಿಯಲ್ಲಿ ನಡೆದಂತಹ ಚೌರಿ ಚೌರ ಘಟನೆಯಿಂದ ಮನನೊಂದು ಏನು ಮಾಡ್ತಾರೆ, ಅಸಹಕಾರ ಚಳುವಳಿ ಏನು 1920ರಲ್ಲಿ ಪ್ರಾರಂಭ ಆಗಿರುತ್ತೆ ಅದನ್ನು ನಿಲ್ಲಿಸಿಬಿಡ್ತಾರೆ. ನೆಕ್ಸ್ಟ್ 9ನೇ ಪ್ರಶ್ನೆ. ಬುಲಂದ್ ದರ್ವಾಜಾ ಅಟ್ ಫತೇಪುರ್ ಸಿಕ್ರಿ ವಾಸ್ ಬಿಲ್ಟ್ ಬೈ ಅಕ್ಬರ್ ಟು ಕಮಾಮರೇಟ್ ವಿಚ್ ಆಫ್ ಹಿಸ್ ವಿಕ್ಟರಿ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಯಾವ ವಿಜಯದ ನೆನಪಿಗಾಗಿ ಅಕ್ಬರ್ ಫತೇಪುರ್ ಸಿಕ್ರಿಯಲ್ಲಿ ಬುಲಂದ್ ದರ್ವಾಜವನ್ನು ನಿರ್ಮಿಸ್ತಾರೆ ಅಂತ ಕೇಳ್ತಾ ಇದ್ದಾರೆ. ಅದು ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ಅದುವೇ ಗುಜರಾತ್. ನೆಕ್ಸ್ಟ್, ಹೂ ವಾಸ್ ದ ಕಮಾಂಡರ್ ಸೆಂಟ್ ಬೈ ಸುಲ್ತಾನ್ ಆಫ್ ಬಿಜಾಪುರ ಟು ಪನಿಷ್ ಶಿವಾಜಿ? ಶಿವಾಜಿಯನ್ನು ಶಿಕ್ಷಿಸಲಿಕ್ಕೋಸ್ಕರ ಬಿಜಾಪುರದ ಸುಲ್ತಾನನಿಂದ ಕಳುಹಿಸಲ್ಪಟ್ಟ ಸೇನಾನಿ ಯಾರು ಅಂತ ಕೇಳ್ತಾ ಇದ್ದಾರೆ. ಇದು ನಿಮಗೆ ಇದು 6th ಸ್ಟ್ಯಾಂಡರ್ಡ್ ಬುಕ್ ನೋಡಿದ್ರೆ ಅದರಲ್ಲಿ ಇರುತ್ತೆ. 6th ಸ್ಟ್ಯಾಂಡರ್ಡ್ನ ಹಿಸ್ಟ್ರಿ ಚಾಪ್ಟರಲ್ಲಿ ಮರಾಠರು ಅನ್ನುವಂಥ ಒಂದು ಚಾಪ್ಟ್ರಲ್ಲಿ ಇದೆ, ಕ್ಲಿಯರ್ ಆಗಿದೆ. ಅದುವೇ ಅಫ್ಜಲ್ ಖಾನ್. ನೆಕ್ಸ್ಟ್ ಪ್ರಶ್ನೆ 12. ಇನ್ ವಿಚ್ ಇಯರ್ ವಾಸ್ ಮೈಸೂರು ಸ್ಟೇಟ್ ರೀನೇಮ್ಡ್ ಆಸ್ ಕರ್ನಾಟಕ? ಯಾವ ವರ್ಷ ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತ ಮರುನಾಮಕರಣ ಮಾಡಲಾಯಿತು ಅಂತ ಕೇಳ್ತಾ ಇದ್ದಾರೆ. ಇದು ಬಹಳ ಸರಳವಾದ ಪ್ರಶ್ನೆಯನ್ನು ಕೇಳಿದ್ದಾರೆ. 1973ನೇ ಇಸ್ವಿ. ಎಷ್ಟು ಇಸ್ವಿಗಳನ್ನು ನೆನಪಿಟ್ಕೊಂಡ್ರೂ ಸಾಲದು, ಕೇಳ್ತಾನೆ ಇರ್ತಾರೆ. ಇನ್ ವಿಚ್ ಇಯರ್ ಡಿಡ್ ಕುವೆಂಪು ರಿಸೀವ್ ಜ್ಞಾನಪೀಠ ಅವಾರ್ಡ್? ಕುವೆಂಪು ಯಾವ ವರ್ಷದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 1967. ನೆಕ್ಸ್ಟ್ 14ನೇ ಪ್ರಶ್ನೆಗೆ ಹೋಗೋಣಂತೆ. ಐಹೊಳೆಯನ್ನ ಭಾರತೀಯ ದೇಗುಲ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಯಾರು ಕರೆದರು? ಕ್ರಾಡಲ್ ಆಫ್ ಇಂಡಿಯನ್ ಟೆಂಪಲ್ ಆರ್ಕಿಟೆಕ್ಚರ್ ಅಂತ ಯಾರು ಹೇಳ್ತಾರೆ? ಯಾವ ಪ್ರವಾಸಿಗ ಹೇಳ್ತಾನೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಪರ್ಸಿ ಬ್ರೌನ್ ಹೇಳ್ತಾರೆ. ನೆಕ್ಸ್ಟ್ 15ನೇ ಪ್ರಶ್ನೆ. ವಿಚ್ ಒನ್ ಈಸ್ ಆನ್ ಈಸ್ಟ್ ಫ್ಲೋಯಿಂಗ್ ರಿವರ್ ಇನ್ ಕರ್ನಾಟಕ? ಕರ್ನಾಟಕದ ಈ ನದಿಗಳಲ್ಲಿ ಪೂರ್ವಕ್ಕೆ ಹರಿಯುವಂತಹ ನದಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ನಮಗೆ ಗೊತ್ತಿದೆ ಅಘನಾಶಿನಿ, ವರಾಹಿ ಮತ್ತು ಕಾಳಿ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳಾಗಿರೋದ್ರಿಂದ ಸರಿಯಾದ ಉತ್ತರ ಯಾವುದು? ಆಪ್ಷನ್ 1 ತುಂಗ. ಬಹಳ ಸರಳವಾದ ಪ್ರಶ್ನೆ. ನೆಕ್ಸ್ಟ್, ಈ ಥರ ಸರಳವಾದ ಪ್ರಶ್ನೆಗಳನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ದಿವಾನ್ ಆಫ್ ಮೈಸೂರು ಹು ಸ್ಟಾರ್ಟೆಡ್ ದ ಮೈಸೂರು ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಂತ ಕೇಳ್ತಾ ಇದ್ದಾರೆ. ಯಾರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಆರಂಭಿಸಿದಂತಹ ದಿವಾನರು ಅಂತ ಕೇಳ್ತಾ ಇದ್ದಾರೆ. ರಂಗಚಾರಲು, ಶೇಷಾದ್ರಿ ಅಯ್ಯರ್, ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮಾಯಿಲ್. ದಿವಾನರ ಅತ್ಯುತ್ತಮ ಸಾಧನೆಗಳನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ. ಇದರಲ್ಲಿ ಇಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಕ್ರಿಯೇಟ್ ಮಾಡಿದಂಥವರು ಶೇಷಾದ್ರಿ ಅಯ್ಯರ್ ಆಗಿರ್ತಾರೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಕೊಲ್ಲಿಗಳು ಮತ್ತು ಕಡಲ ತೀರಗಳ ಹೆಸರನ್ನು ಕೊಟ್ಟಿದ್ದಾರೆ. ಅವುಗಳು ಇರ್ತಕ್ಕಂತಹ ಸ್ಥಳವನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಯಾವೆಲ್ಲ ಮ್ಯಾಚ್ ಸರಿ ಇದೆ ಅಂತ ಕೇಳ್ತಾ ಇದ್ದಾರೆ. ಕಾರವಾರದ ಉತ್ತರದಲ್ಲಿದೆ, ಬಿಂಗೆ ಕಾರವಾರದ ದಕ್ಷಿಣದಲ್ಲಿದೆ, ಬೆಲಕೇರಿ ಅಂಕೋಲದ ಉತ್ತರದಲ್ಲಿದೆ, ಪೆಣಂಬೂರು ಅಂಕೋಲದ ದಕ್ಷಿಣದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಅಂಕೋಲದ ಹತ್ರ ಬರುವಂಥದ್ದಲ್ಲ, ಇದು ದಕ್ಷಿಣ ಕನ್ನಡ ಮಂಗಳೂರಿನ ಹತ್ರ ಬರುವಂತಹ ಬೀಚ್ ಆಗಿರುತ್ತೆ ಪೆಣಂಬೂರು. ಹಾಗಾಗಿ ಎಲ್ಲ 3 ಆಯ್ಕೆಗಳು ಸರಿಯಾಗಿದೆ. ಕೊನೆ ಆಯ್ಕೆ ಏನಾಗಿದೆ ಅಂತಂದರೆ ತಪ್ಪಾಗಿರುವಂಥದ್ದು. ನೆಕ್ಸ್ಟ್
19ನೇ ಪ್ರಶ್ನೆ, LM ಸಿಂಘ್ವಿ ಕಮಿಟಿ ರೆಕಮೆಂಡೆಡ್ ಅಬೌಟ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ LM ಸಿಂಘ್ವಿ ಸಮಿತಿಯ ಶಿಫಾರಸು ಯಾವುದರ ಬಗ್ಗೆ ಇದೆ ಅಂತ ಕೇಳ್ತಾ ಇದ್ದಾರೆ. ಯಾವುದರ ಬಗ್ಗೆ ಅಂತಂದರೆ ಆಪ್ಷನ್ 4, ದಟ್ ಈಸ್ ಗ್ರಾಮಗಳ ವಲಯದಲ್ಲಿ ನ್ಯಾಯಿಕ ಪಂಚಾಯಿತಿಯನ್ನು ಸ್ಥಾಪಿಸಬೇಕು ಅನ್ನುವಂಥದ್ರ ಬಗ್ಗೆ ಇರುವಂಥದ್ದು LM ಸಿಂಘ್ವಿಯ ಕಮಿಟಿ ಪ್ರಕಾರ. In which of the following circumstances under Article 200 the governor can reserve the bill passed by the state legislature for the consideration of the president? ಕೆಳಗಿನ ಯಾವ ಪರಿಸ್ಥಿತಿಯಲ್ಲಿ ಅನುಚ್ಛೇದ 200ರ ಪ್ರಕಾರ ರಾಜ್ಯಪಾಲರು ರಾಜ್ಯ ಶಾಸಕಾಂಗದಿಂದ ಅಂಗೀಕೃತವಾದ ಮಸೂದೆಯನ್ನು ರಾಷ್ಟ್ರಪತಿಯವರ ಪರಿಗಣನೆಗೆ ಕಾಯ್ದಿರಿಸುತ್ತಾರೆ ಅಂತ ಕೇಳ್ತಾ ಇದ್ದಾರೆ. ಯಾವಾಗ ಅಂತಂದರೆ ಮಸೂದೆಯು ಅಸಂವಿಧಾನಿಕವಾಗಿದ್ದರೆ. ಹೌದು, ಮಸೂದೆ ಅಸಂವಿಧಾನಿಕವಾಗಿದ್ದರೆ ಅದನ್ನು ಕಾಯ್ದಿರಿಸುವಂತಹ ಜವಾಬ್ದಾರಿ ರಾಜ್ಯಪಾಲರಿಗಿರುತ್ತೆ. ಅದು ರಾಷ್ಟ್ರದ ಬಹುಸಂಖ್ಯಾತರ ಹಿತಾಸಕ್ತಿಯ ವಿರುದ್ಧವಾಗಿದ್ದರೆ, ಹೌದು, ಆಗಲೂ ಸಹ ಕಾಯ್ದಿರಿಸುವಂತಹ ಅವಕಾಶ ಇರುತ್ತೆ. ಅದು ಪರೋಕ್ಷವಾಗಿ ರಾಜ್ಯ ನಿರ್ದೇಶಕ ತತ್ವಗಳಿಗೆ ವಿರೋಧವಾಗಿದ್ದರೆ ಆಗಲೂ ಕೂಡ ಕಾಯ್ದಿರಿಸುವಂತಹ ಅವಕಾಶ ಇರುವಂಥದ್ದು. ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ಎನ್ನುವಂಥದ್ದು ತಪ್ಪಾಗಿದೆ. ಅವರು ಹೇಳಿದ ಕೂಡಲೇ ಸರಿ ಇರುವಂಥದ್ದು ತಪ್ಪಾಗಿ ಬಿಡೋದಿಲ್ಲ. ಹಾಗಾಗಿ ಆಪ್ಷನ್ ಡಿ ಅಷ್ಟು ಸೂಕ್ತ ಅನಿಸೋದಿಲ್ಲ. ಹಾಗಾಗಿ ABC ಅಂತ ಎಲ್ಲಿದೆ ನೋಡೋಣ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ 4ರಲ್ಲಿದೆ ABC. ಆಯಿತಾ? ನೆಕ್ಸ್ಟ್ 22ನೇ ಪ್ರಶ್ನೆಗೆ ಹೋಗೋಣ. Consider the following with respect to the revolutionary features of the 73rd Constitutional Amendment Act. Bestows the constitutional status on Panchayat Raj institution, mandatory election to Panchayat Raj institution, creation of 3-tier Panchayat Raj institutions, 1/3 reservation of seats and chairpersonship for women in Panchayat Raj institution ಅಂತ ಕೇಳ್ತಾ ಇದ್ದಾರೆ. ಅಂದರೆ ಸಂವಿಧಾನದ 73ನೇ ತಿದ್ದುಪಡಿ ಕಾಯ್ದೆಯ ಕ್ರಾಂತಿಕಾರಕ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳ್ತಾ ಇದ್ದಾರೆ. ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಲಾಗಿದೆ. ಹೌದು, ಕರೆಕ್ಟ್ ಇದೆ. ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಕಡ್ಡಾಯ ಚುನಾವಣೆ ನಡೀಬೇಕು ಅಂತಲೂ ಹೇಳಿದೆ. ಕರೆಕ್ಟ್ ಇದೆ. 3 ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳ ಸೃಷ್ಟಿ ಮಾಡಬೇಕು ಅಂತಿದೆ. 3 ಹಂತದ ಚುನಾವಣೆ ಇದೆ. ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಅಧ್ಯಕ್ಷ ಸ್ಥಾನ ಮತ್ತು ಸ್ಥಾನಗಳಲ್ಲಿ 33ರಷ್ಟು ಮೀಸಲಾತಿಯನ್ನು ಒದಗಿಸಬೇಕು ಅಂತ ಹೇಳ್ತಾ ಇದೆ. ಎಲ್ಲ ಸ್ಟೇಟ್ಮೆಂಟು ಕೂಡ ಸರಿಯಾಗಿರೋದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ABCD ಆಗಿರುವಂಥದ್ದು. ನೆಕ್ಸ್ಟ್ consider the following statement about Governor. He submits his resignation letter to Chief Justice of the state. He should have completed 35 years of age. His emolument, allowance and privileges are determined by the President. No criminal proceedings can be instituted against him. ಯಾವುದು ಇದರಲ್ಲಿ ತಪ್ಪು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಈ ಹೇಳಿಕೆಗಳನ್ನು ಪರಿಗಣಿಸಿ, ಇದು ರಾಜ್ಯಪಾಲರಿಗೆ ಸಂಬಂಧಿಸಿದಂಥ ಹೇಳಿಕೆಗಳನ್ನು ನೀಡಲಾಗಿದೆ. ಇದರಲ್ಲಿ ಯಾವುದು ತಪ್ಪು ಅಂತ ಕೇಳ್ತಾ ಇದ್ದಾರೆ. ಅವರು ತಮ್ಮ ರಾಜೀನಾಮೆ ಪತ್ರವನ್ನು ರಾಜ್ಯದ ಮುಖ್ಯ ನ್ಯಾಯಾಧೀಶರಿಗೆ ಸಲ್ಲಿಸುತ್ತಾರೆ. ಅವರಿಗೆ 35 ವರ್ಷ ತುಂಬಿರಬೇಕು. ರಾಷ್ಟ್ರಪತಿಗಳು ರಾಜ್ಯಪಾಲರ ಪರಿಹಾರ ಭತ್ಯೆಗಳು ಮತ್ತು ಸವಲತ್ತುಗಳನ್ನು ನಿರ್ಧರಿಸುತ್ತಾರೆ. ಅವರ ವಿರುದ್ಧ ಯಾವುದೇ ಕ್ರಿಮಿನಲ್ ಮೊಕದ್ದಮೆ ಹೂಡಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಏನಿದೆ, ಅವರ ತಮ್ಮ ರಾಜೀನಾಮೆಯನ್ನು ನ್ಯಾಯಾಧೀಶರಿಗೆ ಸಲ್ಲಿಸುತ್ತಾರೆ ಅನ್ನೋದು ತಪ್ಪಾಗಿದೆ. ಅವರು ತಮ್ಮ ರಾಜೀನಾಮೆಯನ್ನು ರಾಷ್ಟ್ರಪತಿಗೆ ಸಲ್ಲಿಸಬೇಕಾಗತ್ತೆ. ಆಪ್ಷನ್ ಎ ಮತ್ತು ಆಪ್ಷನ್ ಸಿ, ರಾಷ್ಟ್ರಪತಿಗಳು ರಾಜ್ಯಪಾಲರ ಪರಿಹಾರ ಭತ್ಯೆ ಹಾಗೂ ಸವಲತ್ತುಗಳನ್ನು ನಿರ್ಧರಿಸುತ್ತಾರೆ ಅನ್ನುವಂಥದ್ದು ತಪ್ಪಾಗಿದೆ. ಹಾಗಾಗಿ ಈ ಪ್ರಶ್ನೆ ಸಂಖ್ಯೆ ಎಷ್ಟಾಗಿತ್ತು? ಪ್ರಶ್ನೆ ಸಂಖ್ಯೆ 23ಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಎ ಮತ್ತು ಸಿ.
ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಫಂಕ್ಷನ್ ಆಫ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂತ ಕೇಳ್ತಾ ಇದ್ದಾರೆ. ಯಾವುದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನ ಕಾರ್ಯ ಅಲ್ಲ, ಅಂದರೆ ಜಿಲ್ಲಾಡಳಿತದ ಕಾರ್ಯವಲ್ಲ ಅಂತ ಕೇಳ್ತಾ ಇದ್ದಾರೆ. ಚುನಾವಣೆಗಳನ್ನು ನಡೆಸುವುದು ಹೌದು, ಕಾರ್ಯ ಹೌದು. ಸಾರ್ವಜನಿಕ ಕಲ್ಯಾಣ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದು ಹೌದು. ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು ಕೂಡ ಹೌದು. ಆದರೆ ವಿದೇಶಾಂಗ ನೀತಿಯನ್ನು ನಿರ್ಧರಿಸುವುದು ಅಂತ ಏನಿದೆ ಅದು ಜಿಲ್ಲಾಡಳಿತದ ಕೆಲಸ ಆಗಿರೋದಿಲ್ಲ. ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 25ನೇ ಪ್ರಶ್ನೆಯನ್ನು ನೋಡೋಣ. ಅರೇಂಜ್ ದ ಹಿಯರಾರ್ಕಿ ಆಫ್ ಎ ಸ್ಟೇಟ್ ಸೆಕ್ರೆಟೇರಿಯೇಟ್ ಫ್ರಮ್ ಹೈಯೆಸ್ಟ್ ಟು ಲೋಯೆಸ್ಟ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ರಾಜ್ಯ ಸಚಿವಾಲಯದ ಶ್ರೇಣಿಯನ್ನು ಅತ್ಯುನ್ನತದಿಂದ ಕೆಳಗೆ ವ್ಯವಸ್ಥೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅಧೀನ ಕಾರ್ಯದರ್ಶಿ, ವಿಶೇಷ ಕಾರ್ಯದರ್ಶಿ, ಜಂಟಿ ಕಾರ್ಯದರ್ಶಿ, ಉಪ ಕಾರ್ಯದರ್ಶಿ ಹಾಗೂ ಕಾರ್ಯದರ್ಶಿ. ಈ 25ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಫಸ್ಟ್ ಮಾರ್ಕ್ ಮಾಡ್ಕೊಂಡು ಆಮೇಲೆ ಆರ್ಡರ್ನ ನೋಡ್ತಾ ಹೋಗೋಣ. ಅದುವೇ ಅತ್ಯುನ್ನತದಿಂದ ಕನಿಷ್ಠ. ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಫಸ್ಟಿಗೆ ಏನು ಬರ್ತಾರೆ? ಕಾರ್ಯದರ್ಶಿ ಬರ್ತಾರೆ. ನೆಕ್ಸ್ಟ್ ವಿಶೇಷ ಕಾರ್ಯದರ್ಶಿ ಬರುವಂಥದ್ದು, ನೆಕ್ಸ್ಟು ಜಂಟಿ ಕಾರ್ಯದರ್ಶಿ, ಅದ್ರ ನೆಕ್ಸ್ಟು ಉಪ ಕಾರ್ಯದರ್ಶಿ, ಲಾಸ್ಟಿಗೆ ಅಧೀನ ಕಾರ್ಯದರ್ಶಿ ಇರುವಂಥದ್ದು. ಇಪ್ಪತ್ತಾರನೇ ಪ್ರಶ್ನೆ. ವಾಟ್ ಹ್ಯಾಪನ್ಸ್ ಇಫ್ ದ ಚೀಫ್ ಮಿನಿಸ್ಟರ್ ಲೂಸಸ್ ದ ಕಾನ್ಫಿಡೆನ್ಸ್ ಆಫ್ ದ ಅಸೆಂಬ್ಲಿ? ಮುಖ್ಯಮಂತ್ರಿ ವಿಧಾನಸಭೆಯಲ್ಲಿ ವಿಶ್ವಾಸ ಮತವನ್ನು ಕಳೆದುಕೊಂಡಾಗ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಒಂದು, ಅವರು ರಾಜೀನಾಮೆಯನ್ನು ನೀಡಬೇಕು. ಹೌದು, ರಾಜೀನಾಮೆಯನ್ನು ನೀಡಬೇಕಾಗುತ್ತೆ. 2, ವಿಧಾನಸಭೆಯ ವಿಸರ್ಜನೆ ಆಗುತ್ತೆ. ಅವರು ರಾಜೀನಾಮೆ ನೀಡಿದ ತಕ್ಷಣ ಏನಾಗುತ್ತೆ? ವಿಧಾನಸಭೆ ವಿಸರ್ಜನೆಗೊಳ್ಳುತ್ತೆ. ಹೌದು. ರಾಷ್ಟ್ರಪತಿ ಆಳ್ವಿಕೆ ಜಾರಿ ಮಾಡುವುದು. ಅದರ ನಂತರ ಏನಾಗುತ್ತೆ ಪರಿಣಾಮ? ತಕ್ಷಣಕ್ಕೆ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾಗುವಂಥದ್ದು. ಮೇಲಿನ ಎಲ್ಲವೂ ಸರಿಯಾಗಿರೋದ್ರಿಂದ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 28ನೇ ಪ್ರಶ್ನೆ. ಯಾವ ಇಸ್ವಿಯಲ್ಲಿ ಯಾವ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇಲ್ಲಿ 1923 ಮೋಸ್ಟ್ ಫೇಮಸ್, ಎಲ್ರಿಗೂ ನೆನಪಿರಬೇಕಾಗಿರುವಂಥದ್ದು ಯಾವುದಪ್ಪ ಅಂತಂದರೆ ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಫ್ಯಾಕ್ಟ್ರಿ. 1923ರಲ್ಲಿ ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಫ್ಯಾಕ್ಟ್ರಿ ಆರಂಭ ಆಗಿರುವಂಥದ್ದು. ಆಯಿತಾ? ನೆಕ್ಸ್ಟು ಆಪ್ಷನ್ 4ರಲ್ಲಿ, ಆಪ್ಷನ್ 4 ಎಲ್ಲೆಲ್ಲ ಇದೆ? ಎಲ್ಲ ಕಡೆಯೂ ಆಪ್ಷನ್ 4 ಇದ್ದೇ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ಯಾವ್ದಾರ ಆಪ್ಷನ್ ನಾವು ಗೊತ್ತಿದೆಯಾ ಅಂತ ನೋಡಬೇಕಾಗತ್ತೆ. 1918ರಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಪ್ರಾರಂಭವಾಗುತ್ತೆ. ಅಂದರೆ ಅದಕ್ಕಿಂತ ಮುಂಚೆನೇ, ಐರನ್ ಆ್ಯಂಡ್ ಸ್ಟೀಲ್ ಫ್ಯಾಕ್ಟ್ರಿ ಆಗೋಕ್ಕಿಂತ ಮುಂಚೆನೇ ಏನಾಗಿರುತ್ತೆ? ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಪ್ರಾರಂಭ ಆಗಿರುವಂಥದ್ದು. 1933ರಲ್ಲಿ ಮೈಸೂರು ಶುಗರ್ ಕಂಪನಿ ಪ್ರಾರಂಭ ಆಗಿದೆ. ಮತ್ತು 37ರಲ್ಲಿ ಪೇಪರ್ ಮಿಲ್ ಪ್ರಾರಂಭ ಆಗಿರುವಂಥದ್ದು. ಸೊ ಆಪ್ಷನ್ 1 ಸರಿಯಾದ ಉತ್ತರ. ಬೇಕಿದ್ದರೆ ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ. 1923 ಮೈಸೂರು ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ, ಆಪ್ಷನ್ 4. 1918ರಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಕಾರ್ಖಾನೆ ಪ್ರಾರಂಭ. 1933ರಲ್ಲಿ ಮೈಸೂರು ಸಕ್ಕರೆ ಕಂಪನಿ ಪ್ರಾರಂಭ. 1937ರಲ್ಲಿ ಮೈಸೂರು ಪೇಪರ್ ಮಿಲ್ ಪ್ರಾರಂಭ ಆಗುತ್ತೆ. ವಿಚ್ ಸ್ಟೇಟ್ ಈಸ್ ದ ಕ್ಯಾಪಿಟಲ್ ಸಿಟಿ ಆಫ್ ರೆಡಿಮೇಡ್ ಗಾರ್ಮೆಂಟ್ಸ್ ಇನ್ ಇಂಡಿಯಾ ಅಂತ ಕೇಳ್ತಾ ಇದ್ದಾರೆ. ಭಾರತದ ಯಾವ ರಾಜ್ಯ ಸಿದ್ಧ ಉಡುಪುಗಳ ತಯಾರಿಕಾ ರಾಜಧಾನಿ ಆಗಿರುವಂಥದ್ದು? ಕರ್ನಾಟಕ, ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯ. ನೆಕ್ಸ್ಟ್ 30ನೇ ಪ್ರಶ್ನೆಯನ್ನು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್, ಕರ್ನಾಟಕ ಫಿನಾನ್ಸ್ ಕಮಿಷನ್ ಡಾಕ್ಟರ್ ಜಿ ತಿಮ್ಮಯ್ಯ. ಸೆಕೆಂಡ್, ಕರ್ನಾಟಕ ಫಿನಾನ್ಸ್ ಕಮಿಷನ್ KP ಸುರೇಂದ್ರನಾಥ್. ಥರ್ಡ್, ಕರ್ನಾಟಕ ಫಿನಾನ್ಸ್ ಕಮಿಷನ್ C ನಾರಾಯಣಸ್ವಾಮಿ. ಫೋರ್ತ್, ಕರ್ನಾಟಕ ಫಿನಾನ್ಸ್ ಕಮಿಷನ್ CG ಚಿನ್ನಸ್ವಾಮಿ. ಯಾವುದು ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ.
ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಮೊದಲನೇ ಕರ್ನಾಟಕ ಹಣಕಾಸು ಆಯೋಗ ಡಾಕ್ಟರ್ ಜಿ ತಿಮ್ಮಯ್ಯ ಅಂತಿದೆಯಲ್ವಾ, ಅದು ತಪ್ಪಾಗಿದೆ. ಇನ್ನು ಬಾಕಿ 3 ಸರಿಯಾಗಿರುವಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಸಾರಿ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಆಗಿರುತ್ತೆ, ಆಪ್ಷನ್ 1 ಅಲ್ಲ. ಆಪ್ಷನ್ 3 ಥರ್ಡ್ ಫಿನಾನ್ಸ್ ಕರ್ನಾಟಕ ಫಿನಾನ್ಸ್ ಕಮಿಷನ್ ಸಿ ನಾರಾಯಣಸ್ವಾಮಿ ಏನಿದೆ ಅದು ತಪ್ಪಾಗಿ ಕೊಟ್ಟಿರುವಂಥದ್ದು. ಲ್ಯಾಕ್ಟೋಸ್ ಈಸ್ ಕಂಪೋಸ್ಡ್ ಆಫ್, ವಿಜ್ಞಾನದ ಮೇಲೆ ಇರುವಂತಹ ಪ್ರಶ್ನೆ. ಲ್ಯಾಕ್ಟೋಸ್ ಈಸ್ ಕಂಪೋಸ್ಡ್ ಆಫ್, ಲ್ಯಾಕ್ಟೋಸ್ ಇವುಗಳಿಂದ ರೂಪುಗೊಂಡಿದೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸ್. ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸ್ ಹಾಕಿದ್ರೆ ನಮಗೆ ಲ್ಯಾಕ್ಟೋಸ್ ಸಿಗುವಂಥದ್ದು. ವಿಚ್ ಈಸ್ ದ ಲಾಂಗೆಸ್ಟ್ ಬೋನ್ ಇನ್ ಹ್ಯೂಮನ್ ಬಾಡಿ? ಲಾಂಗೆಸ್ಟ್ ಬೋನ್ ಇದು ಸಾಮಾನ್ಯ GK ಪ್ರಶ್ನೆ, ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ. ಆಪ್ಷನ್ 4 ಫೀಮರ್ ಇಸ್ ದ ಕರೆಕ್ಟ್ ಆನ್ಸರ್, ಉದ್ದವಾದ ಮೂಳೆ. ಟೆಕ್ನಿಕಲ್ ಟರ್ಮ್ ಫಾರ್ ಫರ್ಟಿಲೈಸ್ಡ್ ಎಗ್ ಈಸ್, ಫಲಿತಗೊಂಡ ಅಂಡದ ಪರಿಭಾಷಿಕ ಪದ ಅಂದರೆ ಟೆಕ್ನಿಕಲ್ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬ್ಲಾಸ್ಟೋಮಿಯರ್. ಬ್ಲಾಸ್ಟೋಮಿಯರ್. ನೆಕ್ಸ್ಟ್, ಸಾರಿ, ಟೆಕ್ನಿಕಲ್ ಟರ್ಮ್ ಫಾರ್ ಫರ್ಟಿಲೈಸ್ಡ್ ಎಗ್ ಈಸ್ ಝೈಗೋಟ್. ಆಪ್ಷನ್ 3 ಝೈಗೋಟ್. 35ಕ್ಕೆ ಮೂರನೇ ಆಪ್ಷನ್ ಏನಿದೆ ಅದು ಸರಿಯಾದ ಉತ್ತರ. ಡಿಫಿಷಿಯನ್ಸಿ ಆಫ್ ವಿಟಮಿನ್ ಡಿ ಕಾಸಸ್ ಆಸ್ಟಿಯೋಮೆಲೇಸಿಯಾ. ಆಸ್ಟಿಯೋ ಈಸ್ ರಿಲೇಟೆಡ್ ಟು ಬೋನ್, ಆಸ್ಟಿಯೋಮೆಲೇಸಿಯಾ. ನೆಕ್ಸ್ಟ್, ವಿಟಮಿನ್ ಡಿ ಸೂರ್ಯಕಿರಣದಿಂದ ಸಿಗುವಂಥದ್ದು. ಇಲ್ಲೊಂದು ದೊಡ್ಡ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಜಿಯೋಗ್ರಫಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ವಾಟರ್ ವೆಲ್ತ್ ಆಫ್ ಕರ್ನಾಟಕ ಸ್ಟೇಟ್ ಹ್ಯಾಸ್ ಲಾರ್ಜ್ ಪ್ರೊನೌನ್ಸ್ಡ್ ಡಿಸ್ಪ್ಯಾರಿಟೀಸ್. Reason: the west flowing rivers occupy only 13.68% of the total land area of the state, but account for a lion's share of the surface water, about 58.3% ಅಂತ ಕೇಳ್ತಾ ಇದ್ದಾರೆ. ಕನ್ನಡದಲ್ಲಿ ಇದೇ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕ ರಾಜ್ಯದ ಜಲಸಂಪತ್ತಿನ ಭೌಗೋಳಿಕ ಹಂಚಿಕೆಯು ಸ್ಪಷ್ಟವಾದ ಅಸಮಾನತೆಯನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಕಾರಣ ಅದಕ್ಕೆ ಅಂತಂದರೆ, ಪಶ್ಚಿಮಕ್ಕೆ ಹರಿಯುವ ನದಿಗಳು ರಾಜ್ಯದ ಒಟ್ಟು ಭೂಪ್ರದೇಶದ 13.68% ಮಾತ್ರ ಆಕ್ರಮಿಸಿಕೊಂಡಿದೆ. ಆದರೆ ರಾಜ್ಯವು ಮೇಲ್ಮೈ ನೀರಿನ ಸಿಂಹದ ಪಾಲನ್ನು ಅಂದರೆ ಸುಮಾರು 58.3% ಹೊಂದಿದೆ. ಮೇಲ್ಮೈ ನೀರು ಜಾಸ್ತಿ ಇದೆ, ಹಾಗೆಯೇ ಪಶ್ಚಿಮಕ್ಕೆ ಹರಿಯುವಂಥ ನೀರಿನ ಭೂಪ್ರದೇಶ ಕಡಿಮೆ ಇದೆ ಅಂತ ಹೇಳ್ತಾ ಇದೆ. ಹಾಗಾಗಿ ಏನೋ ಒಂದು ಅಸಮಾನತೆಯನ್ನು ನಾವು ನೋಡ್ಬೋದು ಅಂತ ಹೇಳ್ತಾ ಇದೆ. ಎರಡೂ ಕೂಡ ಸರಿಯಾಗಿರುವಂಥದ್ದು. ಹಾಗಾಗಿ ಆಪ್ಷನ್ 1 ಈಸ್ ದ ಕರೆಕ್ಟ್ ಆನ್ಸರ್. ಸಮರ್ಥನೆ ಮತ್ತು ಕಾರಣ ಎರಡೂ ಸರಿಯಾಗಿದೆ ಮತ್ತು ಸಮರ್ಥನೆಗೆ ಕಾರಣವೂ ಸರಿಯಾದ ವಿವರಣೆ ಆಗಿರುವಂಥದ್ದು. ನೆಕ್ಸ್ಟ್, 39ನೇ ಪ್ರಶ್ನೆ. 39ನೇ ಪ್ರಶ್ನೆಯಲ್ಲಿ ಟ್ಯಾಂಕ್ ಹೆಸರುಗಳನ್ನು ಕೊಟ್ಟಿದ್ದಾರೆ. ಯಾವ ರಿವರಿಗೆ ಕಟ್ಟಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಶಾಂತಿಸಾಗರ, ತೊನ್ನೂರು ಕೆರೆ, ಅಯ್ಯನ ಕೆರೆ, ಮಾಗದ ಕೆರೆ. ಇಲ್ಲಿ ಹರಿದ್ರಾ, ಯಾದವನಾಡಿ, ಗಂಗೆಹಳ್ಳ, ಕುಮುದ್ವತಿ ಈ ಥರ ಕೇಳಿದ್ದಾರೆ. ಇದರಲ್ಲಿ ಎಷ್ಟು ಪೇರ್ ಕರೆಕ್ಟ್ ಇದೆ ಅಂತ ಕೇಳ್ತಾ ಇದ್ದಾರೆ. ಇದರಲ್ಲಿ 3 ಪೇರ್ ಮಾತ್ರ ಸರಿ ಇದೆಯಂತೆ. ಇನ್ನು 1 ಪೇರ್ ನಾವು ಯಾವ್ದು ತಪ್ಪಾಗಿದೆ ಅದನ್ನು ನೋಡ್ಕೊಳ್ಬೇಕಾಗತ್ತೆ. ನಲವತ್ತನೇ ಪ್ರಶ್ನೆ. ಹೌ ಮೆನಿ ಕ್ಲೈಮೆಟಿಕ್ ರೀಜನ್ಸ್ ಇನ್ ದ ಸ್ಟೇಟ್ ಹ್ಯಾಸ್ ಐಡೆಂಟಿಫೈಡ್ ಬೈ ದ ಕರ್ನಾಟಕ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್? ಕರ್ನಾಟಕ ಕೃಷಿ ಇಲಾಖೆಯು ರಾಜ್ಯದಲ್ಲಿ ಎಷ್ಟು ಪ್ರಮುಖ ಕೃಷಿ ವಾಯುಗುಣ ಪ್ರದೇಶಗಳನ್ನು ಗುರುತಿಸಿದೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 10. ನೆಕ್ಸ್ಟ್, ನೇಮ್ ಆಫ್ ದ ಹಿಲ್ ಸ್ಟೇಷನ್ಸ್ ಲೊಕೇಟೆಡ್ ಡಿಸ್ಟ್ರಿಕ್ಟ್.
ಯಾವ ಯಾವ ಪರ್ವತಗಳು ಯಾವ ಯಾವ ಜಿಲ್ಲೆಗಳಲ್ಲಿದೆ ಅನ್ನೋದನ್ನು ಗುರುತಿಸಬೇಕಾಗತ್ತೆ. ಇಲ್ಲಿ ಮೋಸ್ಟ್ ಫೇಮಸ್ ನಮಗೆಲ್ಲ ಗೊತ್ತಿರುತ್ತೆ ಜನರಲಿ, ಅದು ಕೆಮ್ಮಣ್ಣುಗುಂಡಿ. ಕೆಮ್ಮಣ್ಣುಗುಂಡಿ ಯಾವ ಜಿಲ್ಲೆಯಲ್ಲಿ ಬರುವಂಥದ್ದು? ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುವಂಥದ್ದು. ಇನ್ನು ಬಿಳಿಗಿರಿ ರಂಗನಬೆಟ್ಟ ಚಾಮರಾಜನಗರ, ದೇವರಾಯನದುರ್ಗ ತುಮಕೂರು, ನಂದಿ ಹಿಲ್ಸ್ ಅಂತ ಹೋಗ್ತೀವಲ್ವ, ಅದು ಬೆಂಗಳೂರು. ಸೊ ಆಪ್ಷನ್ 1 is the correct answer. Which of the following states adopted Panchayat Raj form of a rural local self-government system consecutively first time ಅಂತ ಕೇಳ್ತಾ ಇದ್ದಾರೆ. ಅಂದರೆ ಪಂಚಾಯತ್ ರಾಜ್ ಗ್ರಾಮೀಣ ಸ್ಥಳೀಯ ಸರ್ಕಾರ ಆಡಳಿತ ಪದ್ಧತಿಯನ್ನು ಪ್ರಥಮ ಬಾರಿಗೆ ಅನುಕ್ರಮವಾಗಿ ಅಳವಡಿಸಿಕೊಂಡಂತಹ ರಾಜ್ಯಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಅದುವೇ ರಾಜಸ್ಥಾನ್, ನಂತರದಲ್ಲಿ ಆಂಧ್ರ ಪ್ರದೇಶ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಇನ್ ಡೆಲಿವರಿಂಗ್ ದ ಪವರ್ಸ್ ಆಫ್ ಚೀಫ್ ಮಿನಿಸ್ಟರ್ ಅಂತ ಕೇಳ್ತಾ ಇದ್ದಾರೆ. ಇದನ್ನು ಡೈರೆಕ್ಟಾಗಿ ಕನ್ನಡದಲ್ಲೇ ನೋಡ್ಬಿಡೋಣ. ಸ್ಪೀಕರ್ನ ಶಿಫಾರಸಿನ ಮೇರೆಗೆ ರಾಜ್ಯಪಾಲರು ಮಂತ್ರಿಗಳನ್ನು ನೇಮಕ ಮಾಡಬಹುದು. ಮಂತ್ರಿಗಳಿಗೆ ವಿವಿಧ ಖಾತೆಗಳನ್ನು ಹಂಚಿಕೆ ಮಾಡಬಹುದು ಮತ್ತು ಮಂತ್ರಿಮಂಡಲವನ್ನು ಪುನಃ ರಚನೆ ಮಾಡಬಹುದು. ಭಿನ್ನಾಭಿಪ್ರಾಯವಿದ್ದಾಗ ಮುಖ್ಯಮಂತ್ರಿಗಳು ಮಂತ್ರಿಯ ರಾಜೀನಾಮೆ ಕೇಳುವಂತಿಲ್ಲ ಅಥವಾ ಮಂತ್ರಿ ಸ್ಥಾನದಿಂದ ವಜಾಗೊಳಿಸುವಂತೆ ರಾಜ್ಯಪಾಲರಿಗೆ ಸಲಹೆ ನೀಡಲಾರದು. ಎರಡೂ ಸದನಗಳ ಸದಸ್ಯರ ಚಟುವಟಿಕೆಗಳಿಗೆ ಮಾರ್ಗದರ್ಶನ, ನಿರ್ದೇಶನ, ನಿಯಂತ್ರಣ ಮತ್ತು ಸಂಯೋಜನೆಯನ್ನು ಮಾಡುತ್ತಾರೆ. ಇಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ 2 ಮಾತ್ರ ಸರಿಯಾಗಿರುವಂಥದ್ದು. ಮಂತ್ರಿಗಳಿಗೆ ವಿವಿಧ ಖಾತೆಗಳನ್ನು ಹಂಚಿಕೆ ಮಾಡಿ ಮಂತ್ರಿಮಂಡಲವನ್ನು ಪುನಃ ರಚನೆ ಮಾಡುವಂತಹ ಅಧಿಕಾರ ಅವರಿಗೆ ಇರುತ್ತದೆ. ನೆಕ್ಸ್ಟ್ ಪ್ರಶ್ನೆಗೆ ನೋಡೋಣ. ಲೀಚ್ ಏನಿದೆ ಅದು ಎಂತಹ ಪ್ರಾಣಿ ಅಂತ ಕೇಳ್ತಾ ಇದ್ದಾರೆ. ಅದನ್ನು ಸ್ಯಾಂಗ್ಯುವೋರಸ್ ಅಂತ ಕರಿತೀವಿ. ಅಂತಂದರೆ ರಕ್ತ ಹೀರುವಂತಹ ಒಂದು ಪ್ರಾಣಿ, ರಕ್ತಹಾರಿ. ಲಾರ್ಜೆಸ್ಟ್ ಲೈಫ್ ಸ್ಟಾಕ್ ಬ್ರೀಡಿಂಗ್ ಟ್ರೈನಿಂಗ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇನ್ ಇಂಡಿಯಾ ಇಸ್ ಲೊಕೇಟೆಡ್ ಅಟ್. ಏಷ್ಯಾದ ಅತಿದೊಡ್ಡ ಜಾನುವಾರು ವಂಶಾಭಿವೃದ್ಧಿ ತರಬೇತಿ ಹಾಗೂ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಅದುವೇ ಹರಿಯಾಣ. ನೆಕ್ಸ್ಟ್ 46ನೇ ಪ್ರಶ್ನೆ. ದ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ವಿದ್ಯುತ್ ಪ್ರವಾಹದ ಏಕಮಾನ ಯಾವುದು ಅಂತ ಕೇಳ್ತಾ ಇದ್ದಾರೆ. ವಿದ್ಯುತ್ ಪ್ರವಾಹದ ಏಕಮಾನ ಈಸ್ ಆಂಪಿಯರ್. ನೆಕ್ಸ್ಟ್ 49ನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಸೋರ್ಸ್ ಆಫ್ ರಿನ್ಯೂವಬಲ್ ಎನರ್ಜಿ. ಅಂದರೆ ನವೀಕರಿಸಬಹುದಾದಂತಹ ಶಕ್ತಿಯ ಮೂಲ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅದುವೇ ಸೂರ್ಯ. ಇನ್ನು 3 ನವೀಕರಿಸಲಾಗದಂತಹ ವಸ್ತುಗಳಾಗಿರುತ್ತದೆ. ಇಲ್ಲಿಗೆ 50 ಪ್ರಶ್ನೆಗಳನ್ನು ನೋಡಿದ್ದೇವೆ. ಮುಂದಿನ ಕ್ಲಾಸಲ್ಲಿ 51ನೇ ಪ್ರಶ್ನೆಯಿಂದ 100ನೇ ಪ್ರಶ್ನೆವರೆಗೂ ನೋಡೋಣ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಪೂರ್ಣವಾಗಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.